ಸ್ವತಃ ಟಿ.ಜೆ. ಅಬ್ರಹಾಂ ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ. ಟಿ.ಜೆ. ಅಬ್ರಹಾಂ ಅವರೇ, ಈಗ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ರಾಜ್ಯಪಾಲರು, ನಿಮ್ಮ ಫಸ್ಟ್ ರಿಯಾಕ್ಷನ್? ಕೊಟ್ಟಿದ್ದಾರೆ ತಮ್ಮ ಮೂಲಕ ನನಗೆ ಈ ನ್ಯೂಸ್ ಗೊತ್ತಾಗ್ತಿರೋದು. ನನಗೆ ಕರೆದಿದ್ದಾರೆ, ನಾನು 3 ಗಂಟೆಗೆ ಹೋಗ್ತಾ ಇದ್ದೀನಿ ಅಲ್ಲಿಗೆ. ತಮ್ಮ ಮೂಲಕ ನನಗೆ ಇದು ಗೊತ್ತಾಗ್ತಾ ಇರೋದು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ. ಕೊಟ್ಟಿದ್ರೆ ವೆರಿ ಗುಡ್, ಕಂಗ್ರಾಚುಲೇಷನ್ಸ್. ಅದು ಒಳ್ಳೇದಾಯ್ತು, ಒಳ್ಳೆ ದಾರಿ ಅದು. ಯಾಕಂದ್ರೆ ಅಲ್ಲಿ ನಾವು ಹಾಕಿರೋ ಕಂಪ್ಲೇಂಟ್ಗೆ ಅದ್ರಲ್ಲಿ ಏನೋ ಒಂದು ಉರುಳು ಇದೆ ಅನ್ನೋದು ಸಾಬೀತಾಯ್ತು ಮೇಲ್ನೋಟಕ್ಕೆ. ಈಗ ನೆಕ್ಸ್ಟ್ ಸ್ಟೇಜಸ್ ಅದು ಬಳಸಿ ಕೋರ್ಟ್ ಇಂದ ಆದೇಶ ತಗೊಂಡು 156 ಅಲ್ಲಿ FIR ರಿಜಿಸ್ಟ್ರೇಷನ್ಗೆ ಕೇಳ್ತೀವಿ. ಕೋರ್ಟ್ ವ್ಯಾಜ್ಯ ನಡೀತದೆ. ಅವರತ್ತು ಈಗ ಇಮಿಡಿಯೇಟ್ಲಿ CM ವಿಲ್ ಮೂವ್, ಹೈಕೋರ್ಟ್ ಮೂವ್ ಮಾಡ್ತಾರೆ. ಅದಕ್ಕೂ ನಾವು ಸಿದ್ಧವಾಗಿದ್ದೀವಿ. ರಾಜಭವನದಿಂದ ನಿಮಗೆ ಕಾಲ್ ಬಂತ ಅಬ್ರಹಾಂ ಅವರೇ? 10 ಗಂಟೆಗೆ ಏನೋ ಬರೋದಕ್ಕೆ ಹೇಳಿದ್ರು ಅಂತ? 10 ಗಂಟೆ ಬರ್ಲಿಕ್ಕೆ ಹೇಳೋರು. ನಾನು ಮಡಿಕೇರಿಯಿಂದ ಬರ್ತಾ ಇದ್ದೀನಿ ಬೆಂಗಳೂರಿಗೆ. ಆ ಕಾರಣದಿಂದ 3 ಗಂಟೆ ಬರ್ತೀನಿ ಅಂತ ಹೇಳಿದ್ದೀನಿ. ಎಸ್ ಅಂತ ಹೇಳು, ಪರವಾಗಿಲ್ಲ ಅಂತ ಹೇಳೋರು. ಮತ್ತಷ್ಟು ಡಾಕ್ಯುಮೆಂಟ್ಸ್ ಏನಾದ್ರು ತಗೊಂಡ್ ಬನ್ನಿ ಅಂತ ಹೇಳಿದ್ರೆ ಏನಾದ್ರು ಸೂಚನೆ? ಮತ್ತೆ ಏನ್ ಸೂಚನೆ ಬಂತು? ಡಾಕ್ಯುಮೆಂಟ್ಸ್ ಏನು ಕೇಳಿಲ್ಲ, ಬನ್ನಿ ಅಂತ ಹೇಳೋರು. ನಾನು ಏನಾದ್ರು ಮೆಸೇಜ್ ಇದೆ ಅಂತ ಹೇಳಿದ್ರೆ ಬನ್ನಿ ಇಲ್ಲೇ ಬಂದು ತಿಳ್ಕೊಳ್ಳಿ ಅಂತ ಹೇಳೋರು. ಆಯ್ತು ಅದೇ. ಅಂದ್ರೆ ಅಬ್ರಹಾಂ ಅವರೇ, ಈಗ ರಾಜ್ಯಪಾಲರು ಕೂಡ ಸೂಚನೆಯನ್ನ ಕೊಟ್ಟಿರೋದನ್ನ ನೋಡ್ತಾ ಇದ್ರೆ, ಅಂದ್ರೆ ಈಗಾಗಲೇ ಅನುಮತಿ ಬಂದಿದೆ, ನಿಮಗೂ ಕೂಡ ಈಗ ನಮ್ಮಿಂದ ವಿಚಾರ ಗೊತ್ತಾಯ್ತು ಅಂತ ಹೇಳಿದ್ರಿ. ಬಟ್ ಪ್ರಾಸಿಕ್ಯೂಷನ್ಗೆ ಕೊಡ್ಲೇಬೇಕಾದಂತಹ ಒಂದು ಅಂಶ ನಿಮ್ಮ ದೂರಿನಲ್ಲಿ ಯಾವ್ದಿದೆ ಅಂತ ಹೇಳಿ ಅನ್ನಿಸ್ತು ನಿಮಗೆ ಈ ಮೇಲ್ನೋಟಕ್ಕೆ ನೀವು ಕೊಟ್ಟಿರೋ ದೂರಿನಲ್ಲಿ? ಇಲ್ಲಿ ಕನ್ಫ್ಯೂಷನ್ ಏನು ಅಂತ ಹೇಳಿದ್ರೆ, ಸುಮಾರು ದೂರುಗಳು ಬಂದಿದೆ. ನಂದು ವಿಭಿನ್ನವಾಗಿದೆ ಅಂತ ಹೇಳೋದಿಕ್ಕೆ ನಾನು ಸ್ಪಷ್ಟವಾಗಿ ಒಂದು ವಿಭಿನ್ನತೆ ಇದೆ ನನ್ನ ಕಂಪ್ಲೇಂಟ್ ಅಲ್ಲಿ. ನಾನು 98ರ ಇಸ್ವಿಯಲ್ಲಿ ಏನ್ ನಡೀತು, 63ನೇ ಇಸ್ವಿ ಏನ್ ನಡೀತು, ಆ ಚರ್ಚೆಗೆ ಹೋಗ್ತಾ ಇಲ್ಲ. ನಂದು ವೆರಿ ಸ್ಪೆಸಿಫಿಕ್. 2004ರಲ್ಲಿ ಈ ಕೆಸರೆ ಗ್ರಾಮ ಅನ್ನೋದು ಇರಲಿಲ್ಲ. 2004ರಲ್ಲಿ ಕೆಸರೆ ಗ್ರಾಮ ಆಲ್ರೆಡಿ ಹೋಯ್ತು. ಅದನ್ನ ಬೇರೆ ಹೆಸರು ಬಂದಿತ್ತು, ದೇವನೂರು ಬಡಾವಣೆ ಅಂತ ಆಗಿತ್ತು. ಅಲ್ಲಿ ಸೈಟ್ಗಳು ಹಂಚಾಗಿತ್ತು. ಮತ್ತೆ ನಿಮಗೆ ಪುನರ್ಜೀವ ಎಲ್ಲಿ ಬಂತು ಹಳೆ ಗ್ರಾಮಕ್ಕೆ? ಸೊ ಇಲ್ಲದೆ ಇರೋ ಗ್ರಾಮದ ಹೆಸರಲ್ಲಿ ನೀವು ಬದಲಿ ಜಾಗ ತಗೊಂಡ್ರೆ ಅದು ಅಕ್ರಮ. ನಂದು ವೆರಿ ಸ್ಪೆಸಿಫಿಕ್ ಅಲಿಗೇಷನ್, ಅರ್ಥ ಆಯ್ತಲ್ಲ? ಆಧಾರದ ಮೇಲೆ ನೀವು ಯಾರೇ ಆಗಲಿ, ಯಾರಿಗಾದ್ರೂ ಅರ್ಥ ಆಗುತ್ತೆ. ಬೇರೆ ದಟ್ ವಿಲೇಜ್ ಎಲ್ಲಿದೆ ಕೆಸರೆ ಗ್ರಾಮ, ಇಲ್ದಿರೋ ಗ್ರಾಮಕ್ಕೆ ನೀವು ಬದಲಿ ನಿವೇಶ ಕೊಟ್ರೆ ನಡೀತದ? ಅದು ನನ್ನ ಕೇಸ್. ನಿಜ ನಿಜ. ಅಂದ್ರೆ ಅಬ್ರಹಾಂ ಅವರೇ, ಈಗ ನೀವು ಹೇಳೋ ಹಾಗೆ ಸ್ಪಷ್ಟವಾಗಿದೆ. ಹೌದು, 2004ರಲ್ಲಿ ಈಗ ದೇವನೂರು ಬಡಾವಣೆ ಅಂತ ಹೇಳಿ ಆದ್ಮೇಲೆ ಕೆಸರೆ ಗ್ರಾಮ ಎಲ್ಲಿಂದ ಬಂತು ಅನ್ನೋದು ನಿಮ್ಮ ಮುಖ್ಯ ಪ್ರಶ್ನೆ. ಇದು CM ಅವ್ರಿಗೆ ಗಮನಕ್ಕೆ ಇರ್ಲಿಲ್ವಾ ಅಂತ ಹೇಳಿ? ಅಷ್ಟೊಂದು ಅವ್ರ ಲಾಯರು ಕೂಡ ಸ್ವತಃ ಹೌದು, ಅದೆಲ್ಲವೂ ಗೊತ್ತಿದ್ದು ಕೂಡ ಹಿಂಗಾಗತ್ತೆ ಅಥವಾ ಹಿಂಗಾಗಿದೆ ಅನ್ನುವಂಥದ್ದಿದ್ರೆ, ಸೊ ಯಾರ ತಪ್ಪು ಇದರಲ್ಲಿ ಕಾಣಿಸುತ್ತೆ? ಅಥವಾ CM ಅವರು ಗೊತ್ತಿದ್ದು ಮಾಡಿರುವಂತದ್ದ, ಅಥವಾ ಅವ್ರನ್ನ ಬೇರೆ ಯಾರಾದ್ರೂ ಮಿಸ್ಲೀಡ್ ಮಾಡಿರುವಂತದ್ದ? ಏನ್ ಅನ್ಸುತ್ತೆ ಅಬ್ರಹಾಂ ಅವರೇ ನೀವು ದೂರು ಕೊಡೋದ್ರಲ್ಲಿ? ಮಿಸ್ಲೀಡ್ ಆಗಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಬಟ್ ತಾವು ಒಂದು ಪ್ರಶ್ನೆ ನಾನು ಹೇಳದ್ನಲ್ಲ, ಈ ಪ್ರಶ್ನೆ ಕೇಳಿ, ಎಲ್ಲಿತ್ತು ಗ್ರಾಮ? CM ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಅಂತ ಕೇಳಿ. ದೇವನೂರು ಬಡಾವಣೆ ಆಗಿರೋ ಬಡಾವಣೆ ಸೈಟ್ಗಳು ಹಂಚಿ ಎಲ್ರಿಗೂ ಕೊಟ್ಟಿದ್ದಾರೆ. ಈಗ ಹಳೆ ಗ್ರಾಮ ಎಲ್ಲಿದೆ ಹೇಳಿ? 2004ರಲ್ಲಿ ಇತ್ತ? ಇಲ್ದೆ ಇದ್ಮೇಲೆ ನಿಮಗೆ ಹೆಂಗ್ ನಿವೇಶನ ಕೊಡ್ತಾರೆ? ನಿಮ್ಮ ಹತ್ರ ಪತ್ರ ಇಟ್ಕೋಬಹುದು. ಈಗ ವಿಧಾನಸೌಧದ ಹಳೆ ಡೇಟ್ ಅಲ್ಲಿ ನಾವು ಇದು ಮಾಡ್ಕೊಂಡು ನಾನು ಸೇಲ್ ಮಾಡ್ತಾ ಇದ್ದೀನಪ್ಪ ಅಂತ ಯಾರಿಗೋ ಬರ್ಕೊಟ್ಬಿಟ್ರೆ ಆಗ್ಬಿಡ್ತದ? ಆಗಲ್ಲ. ಅಂದ್ರೆ ಈಗ CM ಅವರ ಡಿಫೆನ್ಸ್ ಏನಿದೆ ಅಂತ ಹೇಳಿದ್ರೆ, ನಾನು ಕಾನೂನಾತ್ಮಕವಾಗಿ ಕರೆಕ್ಟ್ ಆಗಿದ್ದೀನಿ, ಅಥವಾ ನನ್ನ ಹತ್ರ ಲೀಗಲಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ, ನನಗೆ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗಿದೆ, ನಾನೀಗ ಬದಲು ನಿವೇಶನ ಕೇಳೋದೇ ತಪ್ಪ. ಹಾಗಾದ್ರೆ CM ಅಂತ ಹೇಳಿದ ತಕ್ಷಣ ನಾನು ಕೂಡ ಒಬ್ಬ ಕಾಮನ್ ಮ್ಯಾನ್ ತರ ಅಲ್ವಾ ಅನ್ನುವಂಥದ್ದೆಲ್ಲವೂ ಕೂಡ ಡಿಫೆನ್ಸಿಗೆ ಬರುತ್ತೆ CM ಅವ್ರು ಹೇಳುವಂತ ಒಂದು ಮಾತುಗಳು. ಅಬ್ರಹಾಂ ಅವ್ರು ಇದಕ್ಕೆ ಏನ್ ಹೇಳ್ತೀರಿ? ಮತ್ತೆ ನನ್ನ ಅದೇ ಉತ್ತರನೇ, ಅದೇ ಪ್ರಶ್ನೆ ನನ್ನ ಮುಂದಿಡ್ತೀನಿ. ಯಾವ ಜಮೀನಿಗೆ CM ಅವರೇ, ಯಾವ ಜಮೀನು ನೀವು ಹೇಳ್ತಾ ಇರೋದು? ಯಾವತ್ತು ನಿಮ್ಮ ಕುಟುಂಬಕ್ಕೆ ಹಕ್ಕು ಅನ್ನೋದು ಯಾವ ಬಂತು? 2004ರಲ್ಲಿ ನಿಮ್ಮ ಬಾಮೈದ ಕೊಂಡ್ಕೊಂಡಾಗ ಯಾವ ಜಮೀನು ಕೊಂಡ್ಕೊಂಡ್ರು? ಅಲ್ಲಿ ಎಲ್ಲಿತ್ತು ಜಮೀನು? ದೇವನೂರು ಬಡಾವಣೆ ಇತ್ತು, ಆ ಬಡಾವಣೆಯನ್ನು ಕೊಂಡ್ಕೊಬಿಟ್ರ? ಸಿಂಪಲ್. ಹೆಂಗೆ ಕಾನೂನಾತ್ಮಕವಾಗಿ ನಮ್ದು ಕರೆಕ್ಟ್ ಇದೆ ಅಂತ ಹೇಳ್ತಾರೆ?
ಇಲ್ಲದೆ ಇರೋ ಗ್ರಾಮನ ಕೊಂಡ್ಕೊಂಡೆ ಅಂತ ಹೇಳೋರೆ ನಡೀತದ? ಓಕೆ, ಅಂದ್ರೆ ಬರೀ ನಾನು ಪೇಪರ್ ನೋಡ್ಬಿಟ್ಟು ಮುಂದಾಗ್ತೀನಿ ಅನ್ನುವಂಥದ್ದು. ಯಾಕೆ ಆ ಜಾಗದಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿ, ಈಗ ನಾನೇ ಯಾವುದೋ ಒಂದು ಜಾಗ ತಗೋಬೇಕು ಅಂತ ಹೇಳಿ ಹೋದಾಗ ಆ ಜಾಗನ ನೋಡ್ತೀವಲ್ಲ, ಅಲ್ಲಿ ಜಾಗ ಡೆವಲಪ್ ಆಗಿದೆಯೋ ಇಲ್ವೋ. ಸೊ ಇದು ಒಂದು ಕಾಮನ್ ಬೇಸಿಕ್ ಸೆನ್ಸ್ ಅಂತ ಅನ್ಸೋದಿಲ್ವಾ ಅಬ್ರಹಾಂ ಅವರೇ? ನೀವೇ ಪ್ರಶ್ನೆ ಕೇಳಿದ್ರೆ ಉತ್ತರ ನಿಮ್ಮ ಪ್ರಶ್ನೆಯಲ್ಲೇ ಇದೆ. ಯಾರಾದ್ರೂ ನೋಡಿದಿರ ತಗೋತಾರ? ಅವ್ರು ಗೊತ್ತಿಲ್ಲ ಅಂತ ಹೇಳಕ್ ಆಗುತ್ತಾ? ಮುಖ್ಯಮಂತ್ರಿ ಆಗಿದ್ದವರು, ಓಕೆ, ಆ ಟೈಮಲ್ಲಿ ಮುಖ್ಯಮಂತ್ರಿ ಆಗಿದ್ದವರು, ಓಕೆ, ಅವರ ಬಾಮೈದ ಜಾಗ ನೋಡ್ದಿರ ಕೊಂಡ್ಕೊಂಡ್ಬಿಟ್ರ? ಅದ್ ಹೆಂಗೆ? ಓಕೆ, ಇದು ನೀವೆತ್ತಿರುವಂತ ಒಂದು ಪ್ರಶ್ನೆ, ನಿಮ್ಮ ದೂರಿನಲ್ಲಿ ನೀವು ಪ್ರಮುಖವಾಗಿ ಹೈಲೈಟ್ ಮಾಡಿರುವಂತಹ ಒಂದು ವಿಚಾರ. ಬಹುಶಃ ಇದು ಪ್ರಾಸಿಕ್ಯೂಷನ್ಗೆ ಅಟ್ರಾಕ್ಟ್ ಮಾಡಿದೆ ಅಂತ ಅನ್ಸುತ್ತೆ. ಅಂದ್ರೆ ರಾಜ್ಯಪಾಲರು ಕೂಡ ಎಸ್ ಇದರಲ್ಲಿ ಹುರುಳಿದೆ ಅಂತ ಹೇಳಿ ಮನಗಂಡು ಬಹುಶಃ ಕೊಟ್ಟಿರ್ಬೋದು ಅಂತ ಅನ್ಸುತ್ತಾ ಅಬ್ರಹಾಂ ಅವರು ನಿಮ್ಗೆ? ಹೌದೌದು, ನನಗೆ ಅವರು ನೋಟಿಸ್ ಕಳಿಸ್ದಾಗ್ಲೇ, ಮುಖ್ಯಮಂತ್ರಿ ಅವರಿಗೆ ನೋಟಿಸ್ ಕಳಿಸ್ದಾಗ್ಲೇನೆ ಅದರಲ್ಲಿ ಸ್ಪಷ್ಟತೆ ಇತ್ತು. ಈ ದೂರಿನಲ್ಲಿ ಮೇಲ್ನೋಟಕ್ಕೆ ಉರುಳಿದೆ ಅಂತ ಕಾಣಿಸ್ತದೆ, ಕಂಡು ಬರ್ತದೆ, ನಿಮ್ ಉತ್ತರ ಏನಿದೆ ಕೊಡಿ ಅಂತ ಕೇಳೋದು. ಸೊ ಗವರ್ನರ್ ಒಪಿನಿಯನ್ ಅದರಲ್ಲಿ ಇದೆಯಲ್ಲ. ಓಕೆ ಓಕೆ ಓಕೆ. ಸೊ ನಿಮ್ಮ ಹೋರಾಟ ಈಗ ಮುಂದೆ ಹೋರಾಟ ಹೇಗೆ ರೂಪುಗೊಳಿಸ್ತೀರಾ? ಯಾಕಂದ್ರೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ನೀವೇ ಹೇಳಿದ ಹಾಗೆ ಅವರು ಕೋರ್ಟ್ ಮೊರೆ ಹೋಗ್ತಾರೆ. ಆಫ್ ಕೋರ್ಸ್ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಾಗ ಅವ್ರು ಹೋಗ್ತಾರೆ, ಅನುಮತಿ ಕೊಡದೆ ಇದ್ರೆ ನಾನು ಹೋಗ್ತೀನಿ. ಓಕೆ. ಸೊ ಹೈಕೋರ್ಟ್ ಮೆಟ್ಲು ಈ ಇಶ್ಯೂ ಹೈಕೋರ್ಟ್ ಹೋಗೋದಂತೂ ಗ್ಯಾರಂಟಿ. ಓಕೆ. ಸೊ ಮಧ್ಯದಲ್ಲಿ ನಿಮ್ಮ ವಿರುದ್ಧವೂ ಕೂಡ ಒಂದಷ್ಟು ದೂರ ಹೋಯ್ತು ರಾಜ್ಯಪಾಲರಿಗೆ, ಇಲ್ಲ ಅಬ್ರಹಾಂ ಅವ್ರು ಕೊಡ್ತಾ ಇರೋದ್ರಲ್ಲೇ ಏನೋ ಷಡ್ಯಂತ್ರ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಬಂದ್ವು. ಅಬ್ರಹಾಂ ಅವರೇ ಇದಕ್ಕೇನ್ ರಿಯಾಕ್ಟ್ ಮಾಡ್ತಾರೆ? ನೋ ಪ್ರಾಬ್ಲಮ್, ನಾವು ರಿಯಾಕ್ಟೇ ಮಾಡ್ಲಿಲ್ಲಲ್ಲ ನಾನು. ಎಸ್, ನಾವು ನಡ್ಕೊಂಡು ಹೋಗ್ತಾ ಇರ್ಬೇಕು, ಸೌಂಡ್ ಏನೇನೋ ಸೌಂಡ್ ಕೇಳಿಸ್ತದೆ ದಾರಿಯಲ್ಲಿ, ಅದಕ್ಕೆಲ್ಲ ಡಿಸ್ಟ್ರಾಕ್ಟ್ ಆಗ್ಬಿಟ್ರೆ ನಾವು ನಿಂತ್ಕೊಂಡ್ಬಿಟ್ರೆ ನಾವು ಗುರಿ ಮುಟ್ಟಕ್ ಆಗಲ್ಲ. ಆ ಡಿಸ್ಟ್ರಾಕ್ಷನ್ಸ್ ಡಿಸ್ಟ್ರಾಕ್ಟೇ ಮಾಡಕ್ ಆಗಲ್ಲ. ಓಕೆ ಓಕೆ, ಫೋಕಸ್ ಇದೆ. ಓಕೆ. ಸೊ ಈಗ ನೀವು 3 ಗಂಟೆ ಅಷ್ಟರಲ್ಲಿ ರಾಜಭವನಕ್ಕೆ ಹೋಗ್ತೀರಿ. ಅದಾದ ನಂತರದ ಬೆಳವಣಿಗೆಗಳಿಗೆ ಏನಿದ್ರು ಕೂಡ ಯಾವುದೇ ಕೋರ್ಟ್ ಹೋರಾಟ ಇದ್ರು ಕೂಡ ಅದನ್ನ ಮುಂದುವರಿಸ್ತೀರಿ ಅಬ್ರಹಾಂ ಅವರೇ? ಮುಂದುವರಿಸಿ 100%. ಓಕೆ, ಥ್ಯಾಂಕ್ ಯು ಟಿ ಜೆ ಅಬ್ರಹಾಂ ಅವರೇ ನಮ್ಮ ಜೊತೆ ಮಾತನಾಡಿದ್ರಿ. ಇದು ಟಿ ಜೆ ಅಬ್ರಹಾಂ ಅವರು, ದೂರುದಾರರು, ರಾಜ್ಯಪಾಲರಿಗೆ ಕೊಟ್ಟಂತಹ ಒಂದು ದೂರಿನಲ್ಲಿ ಅವರು ಬಹಳ ಸ್ಪೆಸಿಫಿಕ್ ಆಗಿ ಒಂದು ಪಾಯಿಂಟ್ ಅನ್ನ ರೈಸ್ ಮಾಡಿದ್ರು. 2004ರಲ್ಲಿ ನಿಮ್ಮ ಕುಟುಂಬದವರು ಈ ಜಮೀನನ್ನ ಖರೀದಿ ಮಾಡಿದಾಗ ಆ ಜಮೀನು ಏನಿತ್ತು, ಅಲ್ಲಿ ಕೆಸರೆ ಗ್ರಾಮ ಅನ್ನೋದೇ ಇರಲಿಲ್ಲ, ಬದಲಾಗಿ ದೇವನೂರು ಬಡಾವಣೆ ಅನ್ನೋದು ಆಗ್ಲೇ ಕನ್ವರ್ಷನ್ ಆಗಿತ್ತು. ಸೊ ನಿಮಗೆ ಗೊತ್ತಿಲ್ಲದಲೇ ಹೇಗೆ ನೀವು ತಗೊಳ್ಳೋದಕ್ಕೆ ಸಾಧ್ಯ? ಯಾಕೆ ನಿಮ್ಮ ಗಮನಕ್ಕೆ ಇದು ಇರಲಿಲ್ವಾ? ಅಥವಾ ಗಮನಕ್ಕಿದ್ರೂ ಕೂಡ ಇದನ್ನ ನೀವು ಗ್ರಾಮ ಅಂತ ಹೇಳಿನೇ ನಿಮ್ಮ ಕುಟುಂಬದವರು ತಗೊಂಡ್ರ, ಅಥವಾ ನಿಮ್ಮ ಪ್ರಭಾವ ಇಲ್ಲಿ ಏನಾದರೂ ಬಳಕೆ ಆಯ್ತಾ ಅಂತ ಎಲ್ಲ ಸಾಕಷ್ಟು ಪ್ರಶ್ನೆಗಳನ್ನ ಈ ತಮ್ಮ ದೂರಿನಲ್ಲಿ ಅವರು ಎತ್ತಿದ್ದಾರೆ. ಸೊ ಬಹುಶಃ ಈ ದೂರನ್ನ ಆಧರಿಸಿ ಈಗ ರಾಜ್ಯಪಾಲರು ಕೂಡ ಈ ದೂರಿನಲ್ಲಿ ಹುರುಳಿದೆ, ಈ ಆರೋಪದಲ್ಲಿ ಹುರುಳಿದೆ ಅಂತ ಹೇಳಿ ಮನಗಂಡು ಬಹುಶಃ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಟಿ ಜೆ ಅಬ್ರಹಾಂ ಕೂಡ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅದರಂತೆ ಈಗ 10 ಗಂಟೆಗೆ ಬರೋದಕ್ಕೆ ಹೇಳಿದ್ರು, ಬಟ್ ಮಡಿಕೇರಿಯಿಂದ ಬರ್ತಾ ಇರೋದ್ರಿಂದಾಗಿ ಸ್ವಲ್ಪ ತಡವಾಗುತ್ತೆ, 3 ಗಂಟೆ ಅಷ್ಟರಲ್ಲಿ ನಾನು ರಾಜಭವನಕ್ಕೆ ಬರ್ತೀನಿ ಅನ್ನುವಂಥದ್ದನ್ನ ಟಿ ಜೆ ಅಬ್ರಹಾಂ ನಮ್ಮ ಜೊತೆಗೆ ಮಾತನಾಡ್ತಾ ಹೇಳಿದ್ದಾರೆ. ಇನ್ನು ಒಟ್ಟಲ್ಲಿ ಮೂಡಾ ಸೈಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂಗೆ ಸುತ್ತಕೊಂಡಿರುವಂತಹ ಈ ಒಂದು ಸಂಕಷ್ಟ ಮತ್ತಷ್ಟು ಬಿಗಿ ಆಗ್ತಾ ಇದೆ ಈಗ. ಯಾಕಂದ್ರೆ ಇದುವರೆಗೂ ಕೂಡ ಅವರು ತಮ್ಮ ಡಿಫೆನ್ಸ್ ಅಲ್ಲಿ ಹೇಳ್ತಾ ಇದ್ದು ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ನಾವು ಯಾವುದೇ ರೀತಿಯಾದಂತಹ ಒಂದು ಅಕ್ರಮವನ್ನ ಮಾಡಿಲ್ಲ ಅನ್ನುವಂಥದ್ದನ್ನೇ ಸಿಎಂ ಹೇಳ್ತಾ ಬರ್ತಾ ಇದ್ದು. ಇನ್ನು ರಾಜಭವನ ಕಚೇರಿಯಿಂದ ನನಗೆ ದೂರವಾಣಿ ಕರೆ ಬಂದಿದೆ, ಮಡಿಕೇರಿಯಿಂದ ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ, ಬೆಳಿಗ್ಗೆ 10 ಗಂಟೆಗೆ ಬರೋಕೆ ಹೇಳಿದ್ರು, ಬಟ್ ಇನ್ನೂ ನಾನು ರೀಚ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ, ಮಧ್ಯಾಹ್ನ 3 ಗಂಟೆಗೆ ರಾಜಭವನಕ್ಕೆ ಬರ್ತೀನಿ ಅಂತ ನಾನು ಹೇಳಿದ್ದೀನಿ ಅನ್ನುವಂಥದ್ದನ್ನ ಟಿ ಜೆ ಅಬ್ರಹಾಂ ಕೂಡ ಹೇಳಿದ್ದಾರೆ. ಯಾವುದೇ ದಾಖಲೆ ತಗೊಂಡು ಬನ್ನಿ ಅಂತ ಏನು ಹೇಳಿಲ್ಲ, ಜಸ್ಟ್ ನೀವು ಬನ್ನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ರಾಜಭವನಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿ ಟಿವಿ9 ಜೊತೆಗೆ ದೂರುದಾರ ಟಿ ಜೆ ಅಬ್ರಹಾಂ ಈಗಷ್ಟೇ ನಮ್ಮ ಜೊತೆಗೆ ಮಾತನಾಡ್ತಾ ಕೆಲವೊಂದಷ್ಟು ವಿಚಾರಗಳನ್ನ ಸ್ಪಷ್ಟಪಡಿಸಿದ್ದಾರೆ. ಸಿಎಂ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಆದೇಶ ಕೊಟ್ಟಿರುವಂತಹ ಒಂದು ಹಿನ್ನೆಲೆಯಲ್ಲಿ ಇಬ್ಬರೂ ದೂರುದಾರರಿಗೂ ಕೂಡ ರಾಜಭವನದಿಂದ ಬುಲಾವ್ ಹೋಗಿದೆ. ಒಂದು ಟಿ ಜೆ ಅಬ್ರಹಾಂ ಅವರು, ಇನ್ನೊಬ್ರು ಸ್ನೇಹಮಯಿ ಕೃಷ್ಣ. ಇಬ್ರಿಗೂ ಕೂಡ ಈಗ ರಾಜಭವನದಿಂದ ಕರೆ ಹೋಗಿದೆ, ಬನ್ನಿ ಅಂತ ಹೇಳಿದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತಹ ಒಂದು ವಿಚಾರ ಖುಷಿ ಕೊಟ್ಟಿದೆ ಅನ್ನುವಂಥದ್ದನ್ನ ಟಿ ಜೆ ಅಬ್ರಹಾಂ ಹೇಳಿದ್ರು. ಜೊತೆಗೆ ಹೋರಾಟ ಇನ್ನು ಮುಂದೆ ಕಾನೂನಾತ್ಮಕ ಹೋರಾಟಗಳು ನಡೆಯುತ್ತೆ, ಸೊ ನಾವು ಕೂಡ ಹೋರಾಡ್ತೀವಿ ಅನ್ನುವಂಥದ್ದನ್ನ ಟಿ ಜೆ ಅಬ್ರಹಾಂ ವ್ಯಕ್ತಪಡಿಸಿದ್ರು. ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ಒಂದು ವಿಚಾರಕ್ಕೆ ಬಹುಶಃ ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮುಂದೆ ಹೈಕೋರ್ಟ್ ಮೆಟ್ಲಲ್ಲಿ ಏರ್ಬೋದು. ಅಕಸ್ಮಾತ್ ಕೊಡದೇ ಇದ್ದಿದ್ರೆ ನಾನು ಕೋರ್ಟ್ ಮೆಟ್ಲಲ್ಲಿ ಏರ್ತಾ ಇದ್ದೆ ಅನ್ನುವಂಥದ್ದನ್ನ ಕೂಡ ಅಬ್ರಹಾಂ ಸ್ಪಷ್ಟಪಡಿಸಿದ್ದಾರೆ.